ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಫೋಟೋ ಈ ರೀತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ವಿನೋದ್ ಪ್ರಭಾಕರ್ ಅವರಿಗೆ ಲೋ ಬಿ ಪಿಯಾಗಿ ಅಡ್ಮಿಟ್ ಆಗಿರುವಂತಹ ದೃಶ್ಯ. ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ, ಹುಷಾರಾಗಿದ್ದಾರೆ ಅನ್ನೋದು ಅವರ ಪತ್ನಿ ಹೇಳಿದ್ದಾರೆ. ದೇವರ ದಯದಿಂದ ಅವರು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ನಮ್ಮೆಲ್ಲರ ಹಾರೈಕೆ. ಹಾಗೆಯೇ ಇತ್ತೀಚೆಗೆ ಅವರ ಒಂದು ಚಿತ್ರ ಬಲರಾಮ ರಿಲೀಸ್ಗೆ ಓಡಾಡ್ತಿದ್ರು. ಸೊ ತುಂಬಾ ಟ್ರಸ್ಟ್ ಆಗಿದ್ದರು ಒತ್ತಡದಿಂದ. ಸೊ ಈ ರೀತಿ ಆಗಿರೋದು ಅಂತೇಳಿ ಅವರ ಪತ್ನಿ ತಿಳಿಸಿದ್ದಾರೆ. ಮೊನ್ನೆ ಅಷ್ಟೇ ಕನ್ನಡ ಚಿತ್ರರಂಗವು ಅಪ್ಪು ಮತ್ತು ಪ್ರೀತಿಯಿಂದ ಕರೆಯಲ್ಪಡುವ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡ ನೋವಿನಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ. ಸೊ ಅಲ್ಲದೆ ಇನ್ನೂ ಮೊನ್ನೆ ಅಷ್ಟೇ ದಿಲೀಪ್ ರಾಜ್ ಅವರನ್ನು ಕೂಡ ಕಳ್ಕೊಂಡು ಇನ್ನೂ ಹೊರ ಬಂದಿಲ್ಲ. ಸೊ ಆ ದುಃಖ ನೆನಪು ಇನ್ನೂ ಮನಸ್ಸಿನಲ್ಲಿ ಹಸಿರಾಗಿಯೇ ಇದೆ. ಇಂತಹ ಸಮಯದಲ್ಲಿ ನಟ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿರುವುದು ಅಭಿಮಾನಿಗಳಲ್ಲಿ ಮತ್ತೊಂದು ಆತಂಕ ಮೂಡಿಸಿದೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ ಎನ್ನುವ ಮಾಹಿತಿಯು ಲಭ್ಯವಾಗುತ್ತಿದೆ. ವಿನೋದ್ ಪ್ರಭಾಕರ್ ಅವರು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕನ್ನಡ ಚಿತ್ರರಂಗದ ಈ ಪ್ರತಿಭಾವಂತ ನಟ ಶೀಘ್ರದಲ್ಲೇ ಸಂಪೂರ್ಣ ಗುಣಮುಖರಾಗಿ ಮತ್ತೆ ತಮ್ಮ ಅಭಿಮಾನಿಗಳ ಮುಂದೆ ಬರಲಿ ಎಂದು ಎಲ್ಲರ ಹಾರೈಕೆ. ಲಕ್ಷಾಂತರ ಅಭಿಮಾನಿಗಳ ಪ್ರಾರ್ಥನೆ ಮತ್ತು ಪ್ರೀತಿಯ ಆಶೀರ್ವಾದ ಅವರೊಂದಿಗಿದೆ. ವಿನೋದ್ ಪ್ರಭಾಕರ್ ಅವರ ಪತ್ನಿ ಪ್ರೆಸ್ ಮೀಟಲ್ಲಿ ಬಂದು ಅವರು ಹುಷಾರಾಗಿದ್ದಾರೆ, ಇವಾಗ ಸ್ವಲ್ಪ ಪರವಾಗಿಲ್ಲ, ವಾರ್ಡಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ ಈ ಸಿನಿಮಾ ಟ್ರಸ್ಟಿಂದ ಓಡಾಟ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಿ ಪಿ ಲೋ ಆಗಿರುವ ಕಾರಣ ಆರೋಗ್ಯದಲ್ಲಿ ಏರುಪೇರು ಅಂತ ಕೂಡ ಹೇಳಿದ್ದಾರೆ. ಇವಾಗ ಹುಷಾರಾಗಿದ್ದಾರೆ, ಪರವಾಗಿಲ್ಲ ಅಂಥೇಳಿ ಅಭಿಮಾನಿಗಳಿಗೂ ಕೂಡ ಹೇಳಿದ್ದಾರೆ. ಹಾಗೆಯೇ ನಿಮ್ಮೆಲ್ಲರ ಹಾರೈಕೆ ಕೂಡ ತುಂಬ ಚೆನ್ನಾಗಿ ಆದಷ್ಟು ಬೇಗ ಅವರು ಹುಷಾರಾಗಿ ಬರಲಿ ಅಂಥೇಳಿ ಕೇಳ್ಕೊಳ್ಳೋಣ ಅಲ್ವಾ. ಸೊ ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಮಾಹಿತಿ ಆದಷ್ಟು ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಥಿಂಕ್ ಮಾಡೋಣ. ಸೊ ವಿನೋದ್ ಪ್ರಭಾಕರ್ ಅವರಿಗೆ ಏನೂ ಆಗಿಲ್ಲ. ಸೊ ಆ ಪೋಸ್ಟ್ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಸೊ ಏನಿಲ್ಲ ಅಂಥೇಳಿ ಅವರ ಪತ್ನಿ ಹೇಳಿರೋದ್ರಿಂದ ಚೇತರಿಸಿಕೊಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.